Hey guys, welcome to Vedant Pathshala. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಈಗಲೇ ಜಾಯಿನ್ ಆಗಿ ಅಲ್ಲಿ ನಾವು PSI ಹಾಗೂ KS ಪರೀಕ್ಷೆಗಳಿಗೆ ಉಪಯೋಗ ಆಗುವಂತ ಮಾಹಿತಿಗಳನ್ನ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ವೇದಾಂತ್ ಪಾಠಶಾಲೆಯ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂತಹ ಫ್ರೀ ಕರೆಂಟ್ ಅಫೇರ್ಸ್ ಹಾಗೂ ಸ್ಟ್ಯಾಟಿಕ್ GK ಮಾಕ್ ಟೆಸ್ಟ್ ಅನ್ನ ತಗೊಂಡು ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಿ. ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇವತ್ತಿನ ಸೆಷನ್ ನಲ್ಲಿ ಟ್ರಾನ್ಸ್ಲೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಜಾವಾಣಿ ಸಂಪಾದಕೀಯದಲ್ಲಿ ಒಂದು ವಿಷಯ ಬಂದಿತ್ತು. ಆ ವಿಷಯ ತೈಲ ದರ ಏರಿಕೆ ಏನಾಗಿದೆ ಈಗ ಅದ್ರ ಬಗ್ಗೆ ಇತ್ತು. ಅದರ ಒಂದು ಸಣ್ಣ ಪ್ಯಾರಾಗ್ರಾಫ್ ಅನ್ನ ಈಗ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ರೀತಿಯಲ್ಲಿದೆ. ಭಾರತದಲ್ಲಿ ತೈಲ ದರವು ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ, ವೆಚ್ಚ ಮತ್ತು ಲಾಭವನ್ನು ಲೆಕ್ಕ ಹಾಕಿ ಇಂಡಿಯನ್ ಆಯಿಲ್, HPCL ನಂತಹ ತೈಲ ಮಾರಾಟ ಕಂಪನಿಗಳೇ ಪೆಟ್ರೋಲ್, ಡೀಸೆಲ್ ದರ ನಿಗದಿ ಮಾಡುತ್ತವೆ. ತೈಲ ದರದ ನಿಯಂತ್ರಣವನ್ನು ಸರ್ಕಾರ ಹಂತ ಹಂತವಾಗಿ ಕೈಬಿಟ್ಟಿದೆ. ಓಕೆ, ಈ ರೀತಿಯಲ್ಲಿದೆ. ನಾನು ಮೊದಲನೇ ವಾಕ್ಯವನ್ನ ತಗೊಳ್ತಾ ಇದ್ದೀನಿ. ಭಾರತದಲ್ಲಿ ಅಂತ ಹೇಳಿದ್ದಾರೆ. ಭಾರತ ಅಂತ ಇದೆ ಅಲ್ವಾ, ಏನಂತ ತಗೊಳ್ಳೋಣ? ಇಂಡಿಯಾ. ದಲ್ಲಿ ಅಂತ ಇದೆ, ನಾನು ಹಿಂದಿನ ಸೆಷನ್ ಅಲ್ಲೆಲ್ಲ ನಿಮಗೆ ತಿಳಿಸಿದೀನಿ. ಇನ್ನಂತ ತಗೊಳ್ತೀವಿ. ತೈಲ ಅಂತಂದ್ರೆ ಆಯಿಲ್, ದರ, ರೇಟ್ ಅಥವಾ ಪ್ರೈಸ್ ಅಂತ ತಗೊಳ್ಬಹುದು. ಸರ್ಕಾರದ ಅಂತ ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಗವರ್ನಮೆಂಟ್ ಹೀಗೆ ತಗೊಳ್ಬೇಕು ನೀವು. ಓಕೆನಾ? ಶಾರ್ಟ್ ಫಾರ್ಮ್ಸ್ ಅಲ್ಲಿ ಬರಿಬೇಡಿ. ನಿಯಂತ್ರಣ ಅಂತ ಹೇಳಿದ್ದಾರೆ. ನಿಯಂತ್ರಣ ಅಂತಂದ್ರೆ ಕಂಟ್ರೋಲ್ ಅಂತ ಹೇಳಬಹುದು. ಇಲ್ಲ ಅಂತ ಅಂದ್ರೆ ನೆಗೆಟಿವ್ ವರ್ಡ್ ನೋ ಅಥವಾ ನಾಟ್ ಅಂತ ತಗೊಳ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದ್ದಾರೆ ಅಂತ. ಆಯಿಲ್ ಪ್ರೈಸಸ್ ಅಥವಾ ಆಯಿಲ್ ನ ರೇಟ್ ಏನಿದೆ ಅದು ಭಾರತದಲ್ಲಿ ಯಾರ ಕೈಯಲ್ಲಿ ಇಲ್ವಂತೆ? ಅದು ನಮ್ಮ ಭಾರತದಲ್ಲಿ ಗವರ್ನಮೆಂಟ್ ನ ಕೈಯಲ್ಲಿ ಇಲ್ವಂತೆ. ಇಲ್ಲಿ ದಲ್ಲಿ ಅಂತ ಕೊಟ್ಟಿದ್ದಾರೆ, ಇಲ್ಲೇನೋ ಇನ್ನನ್ನ ಬರ್ದಿದ್ದಾಯ್ತು. ಹಾಗಾದ್ರೆ ಇಲ್ಲೂ ಇನ್ ತಗೊಳ್ಬಹುದಾ? ನೋಡೋಣ. ಇನ್ ಸೆಟ್ ಆಗಿಲ್ಲ ಅಂತಂದ್ರೆ ಇನ್ನೊಂದು ಪ್ರಿಪೋಸಿಷನ್ ನ ಇಲ್ಲಿ ತಗೊಳ್ಬೇಕಾಗತ್ತೆ. ಇಲ್ಲಿ ನಮ್ಮ ಸಬ್ಜೆಕ್ಟ್ ಏನಾಗುತ್ತೆ ಅಂತಂದ್ರೆ ಆಯಿಲ್ ಪ್ರೈಸ್. ಓಕೆ, ಇದೇ ನಮ್ಮ ವಿಷಯವಾಯ್ತು. ಆಯಿಲ್ ಪ್ರೈಸ್ ಎಲ್ಲಿ? ನಮ್ಮ ಭಾರತದಲ್ಲಿ, ಇನ್ ಇಂಡಿಯಾ. ಯಾವುದರ ಕಂಟ್ರೋಲ್ ನಲ್ಲಿ ಇಲ್ಲ? ಗವರ್ನಮೆಂಟ್ ನ ಕಂಟ್ರೋಲ್ ನಲ್ಲಿ ಇಲ್ಲ. ಈಸ್ ನೋ ಅಂತ ತಗೊಂಡ್ರೆ ಸರಿ ಹೋಗಲ್ಲ. ನಾಟ್ ಇನ್ ಕಂಟ್ರೋಲ್ ಆಫ್ ಗವರ್ನಮೆಂಟ್ ಹೀಗೆ ತಗೊಳ್ಬೇಕು. ನೋಡಿ, ಇಲ್ಲಿ ಕಂಟ್ರೋಲ್ ಆದ್ಮೇಲೆ ಇನ್ನಿನ ಬಳಕೆ ಆಗಿತ್ತು. ಇಲ್ಲಿ ಬರೆಯುವಾಗ ಫಸ್ಟ್ ಇನ್ನಿನ ಬರ್ದು ಆಮೇಲೆ ಕಂಟ್ರೋಲ್ ನ ತಗೊಂಡಿದ್ದೀನಿ. ಪ್ರಿಪೋಸಿಷನ್ ಯಾವಾಗ್ಲೂ ಅಷ್ಟೇ ಇಂಗ್ಲಿಷ್ ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಬರುತ್ತೆ, ಅದೇ ಕನ್ನಡದಲ್ಲಿ ನೋಡಿದಾಗ ಅದು ಎಂಡಿಂಗ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಇಲ್ಲಿ ದ ಅಂತ ಒಂದು ಅಕ್ಷರ ತಗೊಳ್ಳಲಾಗಿದೆ, ಅದನ್ನೇ ನಾನು ಇಲ್ಲಿ ಆಫ್ ಅಂತ ಬರ್ದಿರೋದು. ಇಲ್ಲೂ ಕೂಡ ಗಮನಿಸಬೇಕು, ಮೊದಲಿಗೆ ಏನ್ ಬಂದಿದೆ? ಆಫ್ ಬಂದಿದೆ, ಆಮೇಲೆ ಗವರ್ನಮೆಂಟ್. ಆದ್ರೆ ಕನ್ನಡದಲ್ಲಿ ಹೇಗಿದೆ ನೋಡಿ, ಸರ್ಕಾರ ಆಮೇಲೆ ದ. ಈ ರೀತಿಯಲ್ಲಿ ಚೇಂಜಸ್ ಇರುತ್ತೆ, ಹಿಂದೆ ಮುಂದೆ ಆಗದೆ. ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಸೊ ಹಿಯರ್ ವಿ ಹ್ಯಾವ್ ಕಂಪ್ಲೀಟೆಡ್ ದ ಸೆಂಟೆನ್ಸ್. ಆಯಿಲ್ ಪ್ರೈಸ್ ಇನ್ ಇಂಡಿಯಾ ಈಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಗವರ್ನಮೆಂಟ್ ಹೀಗೆ ತಗೊಂಡಿದ್ದೀನಿ. ಈಸ್ ಇಟ್ ಕ್ಲಿಯರ್? ಓಕೆ, ಎರಡನೇ ವಾಕ್ಯದೆಡೆಗೆ ಹೋಗೋಣ. ಹೀಗಿದೆ. ನೋಡೋದಕ್ಕೆ ಲೆಂತಿ ಅನ್ಸುತ್ತೆ, ಬಟ್ ದಿಸ್ ಇಸ್ ವೆರಿ ಈಸಿ. ಅರ್ಥ ಮಾಡ್ಕೋಬೇಕು ಅಷ್ಟೇ. ಜಾಗತಿಕ ಅಂತ ಹೇಳಿದ್ದಾರೆ, ಹೀಗಂದ್ರೆ ಗ್ಲೋಬಲ್. ಇವೆಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂತಹ ಒಕ್ಯಾಬ್ಯುಲರಿ ಆಗುತ್ತೆ. ಅಂಡ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆನಪಿನಲ್ಲಿ ಇಟ್ಕೊಳ್ಳಿ. ಮಾರುಕಟ್ಟೆ, ಮಾರ್ಕೆಟ್ ಅಂತ ಬರ್ದಿದ್ದೀನಿ. ಎಲ್ಲಿ ಅಂತ ಕೊಟ್ಟಿದ್ದಾರೆ, ಇನ್ ಅಂತ ತಗೊಳ್ಳೋಣ. ಕಚ್ಚಾ ಅಂತಂದ್ರೆ ಕ್ರೂಡ್ ಅಂತ ತಗೊಳ್ಬಹುದು. ತೈಲ, ಆಯಿಲ್, ದರ, ರೇಟ್ ಅಥವಾ ಪ್ರೈಸ್, ಎನಿಥಿಂಗ್ ಇಸ್ ಓಕೆ. ಕಾಮ ಇದೆ ತಗೋಬೇಕು. ವೆಚ್ಚ ಅಂತಿದೆ, ಎಕ್ಸ್ಪೆನ್ಸಸ್ ಅಂತ ತಗೊಳ್ಬಹುದು. ಮತ್ತು ಅಂಡ್ ಲಾಭವನ್ನು, ಲಾಭ ಪ್ರಾಫಿಟ್. ಲೆಕ್ಕ ಹಾಕಿ ಅಂತಂದ್ರೆ ಕ್ಯಾಲ್ಕುಲೇಟ್ ಅಂತ ತಗೊಳ್ಬಹುದು. ಇಂಡಿಯನ್ ಆಯಿಲ್ ಹೀಗೆ ತಗೊಳ್ತೀವಿ, ಕಂಪನಿ ಹೆಸರು. ಇದನ್ನು ಕೂಡ HPCL, ಇದನ್ನು ಕೂಡ ಹೀಗೆ ತಗೊಳ್ತೀವಿ. ನಂತಹ ಅಂತ ಹೇಳಿದಾರೆ, ಅಂದ್ರೆ ಆ ತರಹದ ಅಂತ ಅರ್ಥ. ಸೊ ಇದನ್ನ ಸಚ್ ಅಂತ ತಗೊಳ್ತಾ ಹೋಗ್ತೀವಿ, SUCH, ಅಥವಾ ಲೈಕ್ ಅಂತ ತಗೊಳ್ಬಹುದು. ಎನಿಥಿಂಗ್ ಇಸ್ ಓಕೆ. ಎರಡರಲ್ಲಿ ಯಾವ್ದನ್ನ ಆದ್ರೂ ತಗೊಳ್ಳಿ. ಕ್ಲಿಯರ್? ತೈಲ ಅಂತದ ಆಯಿಲ್,
ಮಾರಾಟ, ಸೆಲ್ಲಿಂಗ್ ಅಂತ ತಗೊಳ್ಬಹುದು, ಕಂಪನಿಗಳೇ, ಕಂಪನೀಸ್ ಬಹುವಚನ. ಓಕೆ, ಸ್ಪೆಲ್ಲಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಪೆಟ್ರೋಲ್ ಇಂಗ್ಲಿಷ್ ಅಲ್ಲಿ ಹೀಗೆ ಬರಿತೀವಿ, ಡೀಸೆಲ್ ಹೀಗೆ. ದರ, ಪ್ರೈಸ್ ಅಥವಾ ರೇಟ್ ನಿಗದಿ ಮಾಡುತ್ತವೆ ಅಂತ ಹೇಳಿದ್ದಾರೆ. ನಿಗದಿ ಅಂದ್ರೆ ಸೆಟ್ ಮಾಡೋದು ಅಂತ. ಓಕೆ, ಇನ್ ದ ಸೆನ್ಸ್ ಸೆಟ್ ಅಂತ ತಗೊಂಡಿದ್ದೀನಿ. ಕ್ಲಿಯರ್? ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ವೊಕ್ಯಾಬ್ಯುಲರಿ. ನೌ ಇಟ್ಸ್ ಟೈಮ್ ಟು ಫ್ರೇಮ್ ಅ ಸೆಂಟೆನ್ಸ್. ಇಲ್ಲಿ ಆಯಿಲ್ ಕಂಪನೀಸ್ ನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆಯಿಲ್ ಕಂಪನೀಸ್ ಯಾವ್ಯಾವ್ದು? 2 ಆಯಿಲ್ ಕಂಪನೀಸ್ ಕೊಟ್ಟಿದ್ದಾರೆ ಹೆಸರಿಲ್ಲಿ. ಒಂದು ಇಂಡಿಯನ್ ಆಯಿಲ್, ಮತ್ತೊಂದು HPCL. ಇವರು ಮಾಡ್ತಾ ಇರುವಂತಹ ಕ್ರಿಯೆ ಏನು? ನಿಗದಿ ಮಾಡ್ತಾ ಇರೋದು. ಏನನ್ನ? ಪ್ರೈಸ್ ಅನ್ನ. ಯಾವುದರ ಪ್ರೈಸ್ ಅಂತ ಹೇಳಿದ್ದಾರೆ? ಪೆಟ್ರೋಲ್ ಮತ್ತು ಡೀಸೆಲ್. ಹಾಗೂ ಇವುಗಳಿಗೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ನಡೀತಾ ಇದೆ. ಕ್ಯಾಲ್ಕುಲೇಷನ್ಸ್ ಯಾವ್ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಕಾಸ್ಟ್, ಪ್ರಾಫಿಟ್, ಎಕ್ಸ್ಪೆನ್ಸಸ್ ಇವುಗಳಿಗೆ ಸಂಬಂಧಪಟ್ಟಿದೆ. ಇಸ್ ಇಟ್ ಕ್ಲಿಯರ್? ಓಕೆ, ಈಗ ಇದನ್ನ ಬರೆಯುವಂತಹ ಸಮಯ ವೆರಿ ಈಸಿ. ನೋಡ್ಕೊಳ್ಳಿ, ಇಲ್ಲಿ ಸಬ್ಜೆಕ್ಟ್ ಯಾರಾಗ್ತಾರೆ ಅಂತಂದ್ರೆ ಆಯಿಲ್ ಸೆಲ್ಲಿಂಗ್ ಕಂಪನೀಸ್ ಇವರೇ ನಮ್ಮ ವಿಷಯವಾಗ್ತಾರೆ. ಯಾಕೆ ಅಂತಂದ್ರೆ ಇವರೇ ಪ್ರೈಸ್ ನ ಸೆಟ್ ಮಾಡ್ತಾ ಇರೋದು. ಹಾಗಾಗಿ ಆಯಿಲ್ ಸೆಲ್ಲಿಂಗ್ ಕಂಪನೀಸ್. ಅಕಸ್ಮಾತ್ ಏನಾದ್ರೂ ಆ ಹೆಸರುಗಳನ್ನ ಕೊಟ್ಟಿಲ್ಲ ಅಂದಿದ್ರೆ ಇವೆರಡು ಹೆಸರನ್ನ ನಾನು ಡೈರೆಕ್ಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ತಿದ್ದೆ. ಆದ್ರೆ ಇವೆರಡು ಹೆಸರನ್ನ ಕೊಟ್ಟಿರೋ ಕಾರಣ ಇದನ್ನ ತಗೊಳ್ಬೇಕು. ಯಾವ್ಯಾವ್ದದು? ಮೊದಲನೇದು ಇಂಡಿಯನ್ ಆಯಿಲ್, HPCL. ಓಕೆ, ಇಷ್ಟು ನಮ್ಮ ವಿಷಯವಾಯ್ತು. ಏನ್ ಮಾಡತ್ತಂತೆ? ನಿಗದಿ ಮಾಡತ್ತಂತೆ. ಸೆಟ್ ಏನನ್ನ ನಿಗದಿ ಮಾಡೋದು? ಇಷ್ಟು ನಮ್ಮ ಆಬ್ಜೆಕ್ಟ್. ಈಗ ಪ್ರಾರಂಭ ಮಾಡ್ತಾ ಇದೀನಿ ನೋಡಿ. ಪ್ರೈಸ್ ಯಾವುದರ ಪ್ರೈಸ್? ಪೆಟ್ರೋಲ್. ಕಾಮ ಇದೆಯಾ ಆಂಡ್ ಇದೆಯಾ ನೋಡೋಣ. ಕಾಮ ಇದೆ, ನಾವು ತಗೊಳ್ಳೋಣ. ಪೆಟ್ರೋಲ್, ಡೀಸೆಲ್. ಓಕೆ, ಯಾಕೆ ಇವರು ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ, ಈಗ ಯಾವುದೇ ಒಂದು ವಸ್ತುವನ್ನ ನಾವು ಮಾರುಕಟ್ಟೆಯಲ್ಲಿ ಕೊಳ್ಳೋಣ ಅಂತ ಹೋದಾಗ ಅಥವಾ ತಗೊಳ್ಳೋದಕ್ಕೆ ಹೋದಾಗ ಅವರು ಒಂದು ಪ್ರೈಸ್ ನ ಫಿಕ್ಸ್ ಮಾಡ್ತಾರೆ. ಆ ಪ್ರೈಸ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ? ಒಂದು, ಅವರು ದುಡ್ಡು ಕೊಟ್ಟು ತಂದಿರ್ತಾರಲ್ಲ, ಅದು ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅವ್ರಿಗೆ ಏನಾದ್ರು ತರೋದಕ್ಕೆ ಎಕ್ಸ್ಪೆನ್ಸಸ್ ಬಿದ್ದಿರುತ್ತಲ್ಲ, ಅದನ್ನಿಲ್ಲಿ ವೆಚ್ಚ ಅಂತ ಹೇಳಿರೋದು. ಸೊ ಅದನ್ನು ಕೂಡ ಹಾಕ್ತಾರೆ. ಅದಾದ್ಮೇಲೆ ಇವರು ನಿಮಗ್ ತಂದ್ಕೊಡ್ತಾ ಇದಾರೆ ಅಂದ್ರೆ ಅಂಗಡಿಯವ್ರು ನಿಮಗ್ ತರ್ತಾ ಇರೋದಕ್ಕೆ ಅವ್ರು ಸ್ವಲ್ಪ ದುಡ್ಡು ಅಂದ್ರೆ ಪ್ರಾಫಿಟ್ ಆಗಿ ಇಟ್ಕೊಳ್ತಾರೆ. ಸೊ ಹೀಗೆ ಪ್ರೈಸ್ ಅನ್ನೋದ್ರಲ್ಲಿ ಈ 3 ವಿಷಯಗಳು ಇರ್ತವೆ. ಇಲ್ಲೂ ಕೂಡ ಅಷ್ಟೇನೆ, ಆಯಿಲ್ ನ ಮಾರಾಟ ಮಾಡುವಂತ ಕಂಪನಿಗಳು ಕಾಸ್ಟ್, ಎಕ್ಸ್ಪೆನ್ಸ್, ಪ್ರಾಫಿಟ್ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬರೆಯೋಣ. ಡೀಸೆಲ್ ಟು ಏನ್ ಮಾಡೋದಕ್ಕೆ? ಟು ಕ್ಯಾಲ್ಕುಲೇಟ್. ಒಂದೊಂದಾಗಿ ಬರೆಯೋಣ. ಏನನ್ನ? ಟು ಕ್ಯಾಲ್ಕುಲೇಟ್ ಕಾಸ್ಟ್, ಎಕ್ಸ್ಪೆನ್ಸಸ್, ಮತ್ತು ಅಂತಿದೆ ಆಂಡ್ ಅಂತ ತಗೊಳ್ತಾ ಇದ್ದೀನಿ, ಆಂಡ್ ಪ್ರಾಫಿಟ್. ಎಲ್ಲಿ ಇಷ್ಟೆಲ್ಲ ಕ್ರಿಯೆ ನಡೀತಾ ಇರೋದು ನೋಡಿ? ಜಾಗತಿಕ ಮಾರುಕಟ್ಟೆಯಲ್ಲಿ. ಏನ್? ಗ್ಲೋಬಲ್ ಮಾರ್ಕೆಟ್. ಕ್ಲಿಯರಾ? ಸೊ ಹಿಯರ್ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಸೆಂಟೆನ್ಸ್. ಇಲ್ಲಿಗೆ ನಮ್ಮ ವಾಕ್ಯ ಕಂಪ್ಲೀಟ್ ಆಯ್ತು. ಓದೋಣ ಏನ್ ಬರ್ದಿರೋದು ಇಲ್ಲಿ ಅಂತ. ಆಯಿಲ್ ಸೆಲ್ಲಿಂಗ್ ಕಂಪನೀಸ್ ಲೈಕ್ ಇಂಡಿಯನ್ ಆಯಿಲ್, HPCL set the price of petrol, diesel to calculate cost, expenses and profit in global market. ಇಲ್ಲಿ ಕೊಟ್ಟಿರುವಂತಹ ಯಾವ ಪದವನ್ನು ಮಿಸ್ ಮಾಡಿಲ್ಲ. ಎಕ್ಸ್ಟ್ರಾ ಹೊಸದಾಗಿ ಯಾವ ಪದವನ್ನು ತಗೊಂಡಿಲ್ಲ. ಇಲ್ಲಿರೋಂಥ ಪದಗಳನ್ನೇ ಬಳಸಿ ಇಂಗ್ಲಿಷ್ ಭಾಷೆಗೆ ಹೀಗೆ ಅನುವಾದ ಮಾಡಬೇಕು. ಕ್ಲಿಯರ್? ಓಕೆ, ಮುಂದಿನ ವಾಕ್ಯದೆಡೆಗೆ ಹೋಗೋಣ. ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪೇಪರ್ 1ಗೆ ಸಂಬಂಧಿಸಿದ ಕೋರ್ಸ್ ಹಾಗೂ ಮಾಕ್ ಟೆಸ್ಟ್ ಎರಡೂ ಕೂಡ ಪ್ರತಿ ತಿಂಗಳು 1ನೇ ತಾರೀಕಿನಿಂದ ಪ್ರಾರಂಭವಾಗ್ತಿದೆ. ಜುಲೈಗೆ ಸಂಬಂಧಿಸಿದ ಕೋರ್ಸ್ ಹಾಗೂ ಮಾಕ್ ಟೆಸ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಆಗಸ್ಟ್ 1ನೇ ತಾರೀಕಿನಿಂದ ಮತ್ತೊಮ್ಮೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನಾನು ಟ್ರಾನ್ಸ್ಲೇಷನ್, ಪ್ರಿಸಿ ಹಾಗೂ ಎಸ್ಸೆ ಈ 3 ಕೂಡ ಬೇಸಿಕ್ ಇಂದ ಹೇಳ್ಕೊಡ್ತಾ ಹೋಗ್ತೀನಿ.
ಪ್ರತಿಯೊಂದು ಕ್ಲಾಸ್ನ PDF ಅನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಎಸ್ಸೆ ನಿಮಗೆ 2 ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ. ನೀವು ಯಾವುದನ್ನು ಬೇಕಾದರೂ ರೆಫರ್ ಮಾಡಿ ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ಕೊಳ್ಬಹುದು. ಒಂದು ವೇಳೆ ನೀವು ಆಲ್ರೆಡಿ ತಯಾರಿಯನ್ನು ನಡೆಸಿದ್ದೀರಾ ಅಂತ ಇದ್ದಲ್ಲಿ ನಿಮಗೆ ಮಾಕ್ ಟೆಸ್ಟ್ನ ಅವಶ್ಯಕತೆ ಇದ್ದಲ್ಲಿ ನೀವು ಮಾಕ್ ಟೆಸ್ಟ್ನ ತಗೊಳ್ಬಹುದು. ಅದು ಕೂಡ ಆಗಸ್ಟ್ 1ನೇ ತಾರೀಕಿನಿಂದ ಪ್ರಾರಂಭವಾಗ್ತಿದೆ. ನೀವು ಬರೆಯುವಂತಹ ಪ್ರತಿಯೊಂದು ಆನ್ಸರ್ಸ್ ಅನ್ನು ನಾನು ನಿಮಗೆ ಚೆಕ್ ಮಾಡಿ ಎಲ್ಲಿ ಸರಿ ಇದೆ, ಎಲ್ಲಿ ತಪ್ಪಿದೆ, ಎಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ನಿಮ್ಗೆ ಆನ್ಸರ್ ಕೀಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಒಂದು ವೇಳೆ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಕ್ಲಾಸಸ್ ಅಥವಾ ಮಾಕ್ ಟೆಸ್ಟ್ ಗೆ ಜಾಯಿನ್ ಆಗಬಹುದು. 3ನೇ ವಾಕ್ಯ ಹೀಗಿದೆ. ತೈಲ ದರ ಅಂತ ಹೇಳಿದ್ದಾರೆ. ಆಯಿಲ್ ಪ್ರೈಸ್ ಅಂತ ತಗೊಳ್ಳೋಣ. ನಿಯಂತ್ರಣವನ್ನು ಕಂಟ್ರೋಲ್, ಸರ್ಕಾರವು ಗವರ್ನಮೆಂಟ್, ಹಂತ ಹಂತವಾಗಿ, 2 ಒಂದೇ ಪದ. ಇದನ್ನ ಇಂಗ್ಲಿಷ್ನಲ್ಲಿ ಗ್ರಾಜ್ಯುಯಲಿ ಅಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಅಂತ ಹೇಳ್ತೀವಲ್ಲ ಅದು. ಓಕೆ, ಸೊ ಗ್ರಾಜ್ಯುಯಲಿ. ಕೈ ಬಿಟ್ಟಿದೆ, ಕೈ ಬಿಟ್ಟಿದೆ ಅಂತಂದ್ರೆ ಸಂಬಂಧ ಸ್ವಲ್ಪನೇ ಕಡಿಮೆ ಆಗ್ತಿದೆ ಅಂತ. ಇಂಗ್ಲಿಷ್ನಲ್ಲಿ ಅಬಾಂಡೆಂಡ್ ಅಂತ ತಗೊಳ್ತೀವಿ. ಕ್ಲಿಯರಾ? ಓಕೆ, ಈಗ ಅರ್ಥ ಮಾಡ್ಕೊಳ್ಳುವಂತ ಸಮಯ. ಇಲ್ಲಿ ಯಾರು ಕ್ರಿಯೆನ ನಡೆಸ್ತಾ ಇರೋದು? ಸರ್ಕಾರ ನಡೆಸ್ತಾ ಇರುವಂತಹ ಕ್ರಿಯೆ ಏನು? ಹಂತ ಹಂತವಾಗಿ ಅಬಾಂಡ್ ಆಗ್ತಾ ಇರೋದು ಅಥವಾ ಅದು ಕೈ ಬಿಡ್ತಾ ಇರೋದು. ಯಾವುದಕ್ಕೆ ಸಂಬಂಧಿಸಿದೆ? ಈ ಆಯಿಲ್ ಪ್ರೈಸ್ ಏನಿದೆ ಇದನ್ನ ಕಂಟ್ರೋಲ್ ಮಾಡೋ ವಿಷಯವನ್ನ ಸರ್ಕಾರ ಈಗ ತಲೆ ಕೆಡ್ಸ್ಕೊತಾ ಇಲ್ಲ, ಅದ್ರ ಬಗ್ಗೆ ಅದನ್ನ ಬಿಡ್ತಾ ಇದೆ. ಹೀಗೆ ಈ ವಾಕ್ಯದಲ್ಲಿ ಹೇಳಿದ್ದಾರೆ. ಸೊ ಅವ್ರ ಕಡೆಯಿಂದ ಕ್ರಿಯೆ ನಡೀತಾ ಇರೋ ಕಾರಣ ಸರ್ಕಾರವೇ ಇಲ್ಲೇನಾಗುತ್ತೆ, ನಮ್ಮ ಸಬ್ಜೆಕ್ಟ್ ಆಗುತ್ತೆ. ದ ಗವರ್ನಮೆಂಟ್ ಓಕೆ ಏನ್ ಮಾಡಿದ್ಯಂತೆ? ಗ್ರಾಜ್ಯುಯಲಿ ಹ್ಯಾಸ್ ಗ್ರಾಜ್ಯುಯಲಿ abandoned the control of the oil price. ಫುಲ್ ಸ್ಟಾಪ್. ನೋಡಿ, ಹೀಗೆ ವಾಕ್ಯವನ್ನ ಬರೆದಿದ್ದೀನಿ. ಇಟ್ಸ್ ವೆರಿ ಸಿಂಪಲ್. ನಿಮಗೆ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ಬಂದ್ರೆ ಸಾಕು. ಯು ಕ್ಯಾನ್ ಈಸಿಲಿ ಫ್ರೇಮ್ ಅ ಸೆಂಟೆನ್ಸ್. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ದಿಸ್ ವಾಸ್ ಟುಡೇಸ್ ಸೆಷನ್. ಇವತ್ತು ನಾನ್ ನಿಮ್ ಜೊತೆ ಪ್ರಜಾವಾಣಿ ನ್ಯೂಸ್ ಪೇಪರ್ ನಲ್ಲಿ ಬಂದಂತಹ ಒಂದು ಪ್ಯಾರಾಗ್ರಾಫ್ ನ ಯಾವ ರೀತಿ ಕನ್ನಡ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಇವತ್ತು ನಾನು ಡಿಸ್ಕಸ್ ಮಾಡಿರುವಂತಹ ಈ ಟ್ರಾನ್ಸ್ಲೇಷನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. Okay, suppose if you're interested in taking any of this course ಅಥವಾ mock test, do contact me. Thank you. Happy learning.